ಸ್ನೇಹಿತರೆ, ಒಂದು ರಾತ್ರಿ ನೀವು ಕಾರಿನಲ್ಲಿ ಹೋಗುತ್ತಿರಬೇಕಾದರೆ ನಿಮ್ಮ ಮುಂದೆ ಒಂದು ಬೆಳಕು ನಿಧಾನವಾಗಿ ಹಾದು ಕಾಡಿನತ್ತ ಹೋಗಿ ಮರೆಯಾದರೆ ನಿಮಗೆ ಹೇಗಾಗಬೇಡ. ಆ ಬೆಳಕು ಎಲ್ಲಿಂದ ಬಂತು ಎಂಬುದು ಗೊತ್ತಾಗದೆ, ಆ ಬೆಳಕಿಗೆ ಕಾರಣವೇನೆಂಬುದು ಗೊತ್ತಾಗದೆ ಆ ಅಂಧಕಾರದಲ್ಲಿ ನೀವು ಗಲಿಬಿಲಿಗೊಳ್ಳುತ್ತೀರಿ. ಖಂಡಿತವಾಗಿಯೂ ನಿಮಗೆ ಅದೊಂದು ನಿಗೂಢ ಬೆಳಕಾಗಿಯೇ ಕಾಣುತ್ತದೆ. ಅದಕ್ಕುತ್ತರ ಹುಡುಕಲು ನೀವು ಪ್ರಯತ್ನಿಸುತ್ತೀರಿ. ಸ್ನೇಹಿತರೆ, ಇದೇ ರೀತಿಯ ನಿಗೂಢ ಬೆಳಕೊಂದು ಅಮೆರಿಕಾದ ಮಿಸೌರಿ ರಾಜ್ಯದ ಹಾರ್ನೆಟ್ ಎಂಬ ಊರಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಜನರು ಕೂಡ ಈ ನಿಗೂಢ ಬೆಳಕಿನ ಬಗ್ಗೆ ಹಲವಾರು ವರ್ಷಗಳಿಂದ ತಲೆಕೆಡಿಸಿಕೊಂಡಿದ್ದಾರೆ. ಆದರೆ ಅವರಿಗೆ ಇದುವರೆಗೂ ಇದರ ಉತ್ತರ ಸಿಕ್ಕಿಲ್ಲ. ಈ ಬೆಳಕು ಶುರುವಾಗಿದ್ದು ಇಂದು ನಿನ್ನೆಯಿಂದಲ್ಲ, 1800ನೇ ಇಸವಿಯ ಸುಮಾರಿಗೆ ಇದನ್ನು ನೋಡಲಾಗಿತ್ತು ಎನ್ನಲಾಗುತ್ತದೆ. ಇಂದಿನ ಸೆಲ್ ಫೋನ್ಗಳ ಯುಗದಲ್ಲಿಯೂ ಇದನ್ನು ಕೆಮರಾಗಳಲ್ಲಿ ದಾಖಲಿಸಿಕೊಳ್ಳಲಾಗುತ್ತದೆಯೇ ವಿನಃ ಇದರ ಕಾರಣವೇನೆಂದು ತಿಳಿದು ಬಂದಿಲ್ಲ. ಅಮೆರಿಕದ ಈ ಭಾಗದಲ್ಲಿ ಬಿಳಿಯರು ಬಂದು ನೆಲೆಸುವ ಮುಂಚೆಯೇ ಈ ಬೆಳಕು ಕಾಣುತ್ತಿತ್ತೆಂದು ಹೇಳಲಾಗುತ್ತದೆ. ಅಲ್ಲಿನ ಕೆಲ ಬುಡಕಟ್ಟು ಜನಾಂಗಗಳ ಬಳಿಯೇ ಇದರ ಬಗ್ಗೆ ಹಲವಾರು ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ಬುಡಕಟ್ಟಿನ ಇಬ್ಬರು ಪ್ರೇಮಿಗಳು ಮದುವೆಗೆ ಮನೆಯವರಿಂದ ವಿರೋಧ ಬಂದಾಗ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರಂತೆ. ಅವರ ಆತ್ಮವೇ ಈ ಬೆಳಕು ಎಂದು ಹೇಳಲಾಗುತ್ತದೆ. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಇಲ್ಲೊಬ್ಬ ರೈತನಿದ್ದನಂತೆ. ಒಂದು ದಿನ ಸಂಜೆ ಅವನ ಚಿಕ್ಕ ಮಕ್ಕಳು ಕಾಡಿನಲ್ಲಿ ಕಣ್ಮರೆಯಾಗುತ್ತಾರೆ. ಅವರನ್ನು ಹುಡುಕಿಕೊಂಡು ರೈತ ಕೈಯಲ್ಲಿ ಲಾಟೆಯನ್ನು ಹಿಡಿದುಕೊಂಡು ಕಾಡಲ್ಲಿ ಹೊರಟಿದ್ದನಂತೆ. ಆ ಮಕ್ಕಳನ್ನು ಬುಡಕಟ್ಟಿನ ಜನರು ಅಪಹರಿಸಿದ್ದರು ಎಂದು ಕಥೆಯಲ್ಲಿ ಹೇಳಲಾಗುತ್ತದೆ. ಆ ರೈತ ಕೈಯಲ್ಲಿ ಲಾಟೆಯನ್ನು ಹಿಡಿದುಕೊಂಡು ಹೋದವನು ಮತ್ತೆ ಮರಳಲೇ ಇಲ್ಲ. ಆ ಮಕ್ಕಳಿಗೂ ಏನಾಯಿತೆಂದು ಗೊತ್ತಾಗಲಿಲ್ಲ. ಆ ರೈತನ ಆತ್ಮವೇ ಇಂದಿಗೂ ಆ ದಾರಿಯಲ್ಲಿ ಸಾಗುತ್ತಿರುವ ಬೆಳಕು ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಸ್ನೇಹಿತರೆ, ಈ ಬೆಳಕನ್ನು ಜಾಪ್ಲಿನ್ ಸ್ಪೂಕ್ ಲೈಟ್ ಎಂದು ಕರೆಯುತ್ತಾರೆ. ರಾತ್ರಿ ಹೊತ್ತಲ್ಲಿ ಆ ಬೆಳಕು ರಸ್ತೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಮರಗಳೆಡೆಯಲ್ಲಿ ಸಾಗಿದಂತೆ ಭಾಸವಾಗುತ್ತದೆ. ಕೊನೆಗೆ ಆ ಬೆಳಕು ಎಲ್ಲಿ ಹೋಗಿ ಮರೆಯಾಗುತ್ತದೆ ಎಂಬುದು ಗೊತ್ತಾಗುವುದೇ ಇಲ್ಲ. ಕೆಲವರು ಇದನ್ನು ಕಾರಿನ ಹೆಡ್ಲೈಟ್ ಜನರನ್ನು ಭ್ರಮೆಗೊಳಪಡಿಸುತ್ತದೆ ಎಂದು ಹೇಳಿದ್ದರು. ಆದರೆ ಈ ಬೆಳಕು ಕಾರು ಕಂಡುಹಿಡಿಯುವ ಮುಂಚಿನಿಂದಲೂ ಇರುವುದರಿಂದ ಈ ವಾದವನ್ನು ಒಪ್ಪುವ ಹಾಗಿಲ್ಲ. ಈ ಬೆಳಕನ್ನು ಕಂಡ ಮೊದಲ ಅಧಿಕೃತ ವರದಿ ಬಂದಿದ್ದು 1881ರಲ್ಲಿ. ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಓಜಾರ್ಕ್ ಸ್ಪೂಕ್ ಲೈಟ್ ಎಂಬ ತಲೆಬರಹದಡಿಯಲ್ಲಿ ಲೇಖನವೊಂದು ಮೊದಲ ಬಾರಿಗೆ ಪ್ರಕಟವಾಗುತ್ತದೆ. ಆಗ ಅಮೆರಿಕಾದ ಜನರಿಗೆ ಈ ನಿಗೂಢ ಬೆಳಕಿನ ಬಗ್ಗೆ ಮೊದಲ ಬಾರಿಗೆ ತಿಳಿಯುತ್ತದೆ. ಆದರೆ ಆ ನಂತರ ಇದು ಅದಕ್ಕೂ ಮೊದಲಿನಿಂದಲೇ ಕಂಡುಬರುತ್ತಿರುವ ಒಂದು ಬೆಳಕು ಎಂಬುದು ಬಯಲಿಗೆ ಬರುತ್ತದೆ. ಅದನ್ನು ಮೊದಲ ಬಾರಿಗೆ ಕಂಡಿದ್ದು 1830ರಷ್ಟು ಹಿಂದೆ ಎಂಬುದು ಆಗ ತಿಳಿಯುತ್ತದೆ. 1910ರಷ್ಟು ಹಿಂದಿನ ಘಟನೆಗಳಲ್ಲಿ ರೈತರು ಈ ಬೆಳಕನ್ನು ಕಂಡ ಬಗ್ಗೆ ಹಲವಾರು ಉದಾಹರಣೆಗಳನ್ನು ಹೇಳುತ್ತಾರೆ. ಒಬ್ಬ ರೈತ ರಾತ್ರಿ ಹೊತ್ತು ತನ್ನ ದನಗಳ ಬಳಿಗೆ ಆಹಾರ ನೀಡಲು ಬಂದಾಗ ಅವನಿಗೆ ಬೆಳಕಿನ ಅಗತ್ಯವೇ ಬೀಳಲಿಲ್ಲವಂತೆ. ಆ ಹಾದು ಹೋಗುತ್ತಿರುವ ಬೆಳಕು ಅವನಿಗೆ ಸಾಕಾಗಿತ್ತಂತೆ. ಬೆಳಕನ್ನು ಕಂಡಂತಹ ವ್ಯಕ್ತಿಗಳು ಹೇಳುವಂತೆ ಕಿತ್ತಳೆ ಬಣ್ಣದ ಚೆಂಡಿನಂತೆ ಕಾಣುವ ಆ ಬೆಳಕು ತನ್ನ ಆಕಾರವನ್ನು ಬದಲಿಸುತ್ತಾ ಸಾಗುತ್ತದೆ. ಕೆಲವರು ಇದನ್ನು ನೀಲಿ ಮಿಶ್ರಿತ ಕೆಂಪು ಬಣ್ಣದ ಚೆಂಡು ಎಂದು ಹೇಳುತ್ತಾರೆ. ವೇಗವಾಗಿ ಸಾಗುತ್ತಾ ಬಂದು ಕೆಲವೊಮ್ಮೆ ಮೇಲಕ್ಕೆ ಕೆಳಕ್ಕೆ ಸಾಗುವ ಈ ಬೆಳಕು ಒಂದು ಹಂತದಲ್ಲಿ ನಿಗೂಢವಾಗಿ ಕಣ್ಮರೆಯಾಗುತ್ತದೆ. ಹಾರ್ನೆಟ್ ಊರಿನ ಓಕ್ಲಹಾಮಾ ಈಸ್ಟ್ 50 ರೋಡ್ನ ಬಳಿಯಲ್ಲಿ ಬಂದರೆ ಈ ಬೆಳಕನ್ನು ನೋಡಬಹುದು. ರಾತ್ರಿ 10ರಿಂದ 12 ಗಂಟೆಯ ಒಳಗೆ ಈ ಬೆಳಕನ್ನು ನೋಡಲು ಸರಿಯಾದ ಸಮಯ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ಬೆಳಕು ಕಾಣಿಸಲು ಕಾರಣವೇನೆಂದು ಹಲವಾರು ತಜ್ಞರು ಹಲವಾರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲವರು ಇದು ಬಾಲ್ ಲೈಟ್ನಿಂಗ್ ಇರಬಹುದು ಎಂದಿದ್ದಾರೆ. ಬಾಲ್ ಲೈಟ್ನಿಂಗ್ ಬಗ್ಗೆ ನಾವು ಈ ಹಿಂದೆ ಒಂದು ಎಪಿಸೋಡ್ನಲ್ಲಿ ಹೇಳಿರುವುದು ನಿಮಗೆ ನೆನಪಿರಬಹುದು. ಕೆಲವರು ಇದನ್ನು ಫಾಕ್ಸ್ ಫೈರ್ ಇರಬಹುದು ಎಂದು ಹೇಳಿದ್ದಾರೆ. ಫಾಕ್ಸ್ ಫೈರ್ ಎಂದರೆ ಕಾಡಿನಲ್ಲಿ ಸತ್ತಿರುವ ಮರ ಕೊಳೆಯಲಾರಂಭಿಸಿದಾಗ ಅದರಲ್ಲಿ ಉಂಟಾಗುವ ಒಂದು ಫಂಗಸ್ ರಾತ್ರಿ ಹೊತ್ತಲ್ಲಿ ಹೊಳೆಯುತ್ತದೆ ಎಂದು ಹೇಳಲಾಗುತ್ತದೆ. ಇದೇ ಫಾಕ್ಸ್ ಫೈರ್.
ಕೆಲವರು ಹೆದ್ದಾರಿಯ ಜಾಹೀರಾತು ಫಲಕ ಹಾಗೆಯೇ ಆಟೋಮೊಬೈಲ್ಗಳ ಹೆಡ್ಲೈಟ್ಗಳು ಮುಂತಾದ ಕಾರಣಗಳನ್ನು ಕೊಡುತ್ತಾರೆಯಾದರೂ ಇದರ ನಿಜವಾದ ಕಾರಣ ಇದುವರೆಗೆ ತಿಳಿಯಲಾಗಿಲ್ಲ. ಇತ್ತೀಚೆಗೆ ಅಮೆರಿಕಾದ ನ್ಯೂಸ್ ಚಾನೆಲ್ ಒಂದು ಕೂಡ ಈ ನಿಗೂಢ ಬೆಳಕಿನ ಹಿಂದೆ ಬಿದ್ದಿತ್ತು. ರಾತ್ರಿ ಹೊತ್ತಿನಲ್ಲಿ ತಮ್ಮ ಕಾರನ್ನು ನಿಲ್ಲಿಸಿ ಆ ಬೆಳಕನ್ನು ರೆಕಾರ್ಡ್ ಮಾಡಿದ ಆ ತಂಡಕ್ಕೆ ಆ ಬೆಳಕು ವಿಡಿಯೋದಲ್ಲಿ ಸೆರೆಯಾಗಿತ್ತು. ಅದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಎಂಬ ಅರಿವು ಅವರಿಗೆ ಬರದಿದ್ದರೂ ಕೂಡ ಅವರು ಅಲ್ಲೊಂದು ಮರದಲ್ಲಿ ಅದು ಮರೆಯಾಯಿತು ಎಂದು ಹೇಳಲಾರಂಭಿಸುತ್ತಾರೆ. ಹಾಗೆ ಆ ವಿಡಿಯೋದಲ್ಲಿ ಹಲವಾರು ಕಮೆಂಟ್ಗಳು ಬರುತ್ತವೆ. ಈ ಹಾರ್ನೆಟ್ ಸ್ಪೂಕ್ ಲೈಟನ್ನು ಬಾಲ್ಯದಿಂದಲೂ ನಾವು ನೋಡಿದ್ದೇವೆ, ಇದು ನಿಜ ಎಂಬುದು ಎಲ್ಲರ ಕಮೆಂಟ್ಗಳಲ್ಲಿ ಕಾಣುತ್ತದೆ. ಕೆಲವರು ಬಾಲ್ಯದಲ್ಲಿ ತಂದೆಯ ಜೊತೆಗೆ ಕಾರಿನಲ್ಲಿ ಆ ಬೆಳಕನ್ನು ನೋಡಲು ಹೋದಂತಹ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಆ ಲೈಟ್ ನಮ್ಮಿಂದಾಚೆಗೆ ಸರಿದ ನಂತರ ಅದು ಮಾಯವಾಯಿತು, ಅದು ನಮ್ಮಿಂದಾಚೆಗೆ ಹೋದ ನಂತರ ನಮಗಲ್ಲಿ ತುಂಬ ಚಳಿಯಾದ ಅನುಭವವಾಯಿತು ಎಂದಾತ ಬರೆದುಕೊಂಡಿದ್ದಾನೆ. ನ್ಯೂಸ್ ಚಾನೆಲ್ನ ಈ ವಿಡಿಯೋದಲ್ಲಿ ಆ ಚಾನೆಲ್ ಆ್ಯಂಕರ್ ಕೂಡ ಆ ಬೆಳಕು ಮಾಯವಾದ ನಂತರ ಅದು ಒಂದು ಮರದಲ್ಲಿ ಮಾಯವಾಯಿತು ಎಂದು ಹೇಳುತ್ತಾರೆ. ಹಾಗೆಯೇ ಅವರು ಆ ಮರದ ಹತ್ತಿರ ಹೋದಾಗ ಅಲ್ಲಿ ಕೋಲ್ಡ್ ಅನುಭವ ಆಗುತ್ತಿದೆ ಎಂದು ಮಾತನಾಡಿಕೊಳ್ಳುತ್ತಿರುವುದನ್ನು ಕೇಳಬಹುದು. ಸ್ಪೂಕ್ ಲೈಟ್ ಅಥವಾ ದೆವ್ವದ ಬೆಳಕು ಎಂದು 100 ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿದ್ದ ಈ ಬೆಳಕು ಇಂದಿಗೂ ಕಾಣಿಸಿಕೊಳ್ಳುತ್ತದೆ. ಆದರೆ ಅದರ ಹಿಂದಿನ ರಹಸ್ಯ ಮಾತ್ರ ಕಂಡುಹಿಡಿಯಲಾಗಲಿಲ್ಲ. ಅಮೆರಿಕಾದಂತಹ ದೇಶದ ತಜ್ಞರಿಗೂ ಇದರ ರಹಸ್ಯ ಕಂಡುಹಿಡಿಯಲಾಗಲಿಲ್ಲವೆಂದರೆ ಈ ಬೆಳಕು ದೆವ್ವದ ಬೆಳಕಾಗಿರುವುದು ನಿಜವೇ ಅಥವಾ ಇದರ ಹಿಂದೆ ನಾವರಿಯದ ಒಂದು ವೈಜ್ಞಾನಿಕ ಕಾರಣ ಇರಬಹುದೇ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಅಂದಹಾಗೆ ಈ ಬೆಳಕನ್ನು ನೋಡಬೇಕೆಂದರೆ ಪೂರ್ಣ ಅಂಧಕಾರದ ಸಮಯದಲ್ಲಿ ಮಾತ್ರ ನೋಡಬೇಕು. ಓಕ್ಲಹಾಮಾದ ಹಾರ್ನೆಟ್ ಊರಿನ ಈಸ್ಟ್ 50 ರೋಡ್ನ ಬಳಿಯಲ್ಲಿ ರಾತ್ರಿ ಹೋಗಿ ನಿಂತರೆ ಈ ಬೆಳಕನ್ನು ಕಾಣಬಹುದು. ನೀವು ಅಮೆರಿಕಾಗೆ ಹೋದರೆ ಖಂಡಿತ ಒಮ್ಮೆ ಇದನ್ನು ನೋಡಿ. ಧನ್ಯವಾದಗಳು.